2 ವರ್ಷದಿಂದ ವೇದಿಕೆಯಲ್ಲಿ ನನಗೊಂದು ಚೇರ್ ಇರಲಿಲ್ಲ. ಇವತ್ತು ವೇದಿಕೆಯಲ್ಲಿ ಮೇನ್ ಚೇರಲ್ಲಿ ನಾನು ಕೂತಿದ್ದೀನಿ. ಈ ರಕ್ತ ಒಂದಲ್ಲ ಒಂದು ದಿನ ಬಲಿಜ ಸಮುದಾಯದ ಯುವಕರು ಈ ರಾಜ್ಯ ನಡೆಸ್ತಾರೆ, ಬರ್ದಿಟ್ಕೊಳ್ಳಿ ಅನ್ಕೊಂಡ. ಪವನ್ ಕಲ್ಯಾಣ್ ಪೊದೆಂಡ್ಲ ಕಾಶೆ DCM ಕಾಲೇದೇನೆ. ಆ ಕುಟುಂಬಕ್ಕೆ ನನ್ನ ಕನಸಲ್ಲಿ ಕೂಡ ನಾನು ಕೆಟ್ಟದ್ದು ಬಯಸಲ್ಲ. 87,000 ಮತಗಳನ್ನ ತಗೊಂಡು ವಿಧಾನಸೌಧಕ್ಕೆ ಹೋಗ್ತೀನಿ ಅಂದ್ರೆ ನೀವೆಲ್ಲ ಒಂದಾಗದೆ ಮಾತ್ರ ಇದು ಸಾಧ್ಯ ಇಲ್ಲ. ಅದಂತೂ ನಾನು ಹೇಳಬಲ್ಲೆ. ಹಣೆ ಬರದಲ್ಲಿ ಬರೆದಿದ್ರೆ ಯಾವ ಹಣೆ ಬರನ್ ಯಾವನು ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಒಂದು ಸಾಕ್ಷಿ. 2 ವರ್ಷದಿಂದ ವೇದಿಕೆಯಲ್ಲಿ ನನಗೊಂದು ಚೇರ್ ಇರಲಿಲ್ಲ. ಇವತ್ತು ವೇದಿಕೆಯಲ್ಲಿ ಮೇನ್ ಚೇರಲ್ಲಿ ನಾನು ಕೂತಿದ್ದೀನಿ. ಇದು ತಾತಯ್ಯನ ಹಣೆ ಬರ, ನನ್ನ ಮೇಲೆ ಬರ್ದಿರೋದು. ತಾತಯ್ಯ ಮನಸ್ಸು ಮಾಡಿದ್ರೆ ಅವರು ಕಾಲಜ್ಞಾನದಲ್ಲಿ ಬರೀತಾರೆ. ಅದು ಅವ್ರ ಬುಕ್ ಓದಿದಾಗ ಅನಿಸುತ್ತೆ. ನಾನು ನನ್ನ MLA ಆಗೋದಕ್ಕಿಂತ ಮುಂಚೆ ನಾನು ನಿಮ್ಮ ಸಮುದಾಯದ ಹುಡುಗ. ಈಗ ನೀವೆಲ್ಲ ನನ್ನನ್ನು ಎಲ್ಲ ಸಮುದಾಯದ ಹುಡುಗನಾಗಿ ಮಾಡಿದ್ದೀರಾ. ನಾನೀಗ ಎಲ್ಲ ಸಮುದಾಯದ ಆಸ್ತಿ. ಅದು ನಿಮ್ಮ ಗರಿಮೆ. ನಿಮ್ಮ ಸಮುದಾಯದ ಹುಡುಗ ಇವತ್ತು ಎಲ್ಲ ಸಮುದಾಯಗಳ ಆಸ್ತಿ ಆಗಿದ್ದಾನೆ. ಇದಕ್ಕೆ ನೀವು ಚಪ್ಪಾಳೆ ಹೊಡಿಬೇಕು. ನಾನು 2,12,000 ಪ್ರತಿಯೊಬ್ಬರ ನಾವಿಕ ಈ ಹಡಗನ್ನ ನಡೆಸೋ ಜವಾಬ್ದಾರಿ ನನ್ನ ಮೇಲೆ ಇದೆ. ಬಟ್ ಒಂದಂತೂ ಹೇಳ್ತೀನಿ, ಕಳೆದ 20-25 ವರ್ಷದಿಂದ 2Aಗೆ ನಮ್ಮ ಹೋರಾಟ ಇದೆ. ನಮ್ಮ ಕಂಪೆಟ್ಟಂಡ నేను 2A తెచ్చి తీరుతాను. ನಾನು ನೀವು ನೋಡಿ, ಯಾವತ್ತು ನಾನು ಚುನಾವಣೆ ನನ್ನ ಭಾಷಣದಲ್ಲಿ ಯಾವತ್ತು ನನ್ನ ಸಮುದಾಯದವ್ರಿಗೆ ನಾನು 2A ತರ್ತೀನಿ ಅಂತ ನಿಮ್ಮ ಹತ್ರ ನಾನು ನೋಟ್ ಹಾಕ್ಸ್ಕೊಂಡಿಲ್ಲ. ನಾನು ಗೆದ್ದ ಮೇಲೆ 2A ತರ್ತೀನಿ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಒಂದು 2A ರಿಸರ್ವೇಶನ್ ಇಲ್ಲ ಅಂದ್ರೆ ಸಮುದಾಯದ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತು. ನನ್ನ ಸಮುದಾಯದವ್ರಿಗೆ ಹೇಳ್ತೀನಣ್ಣ, ನಾನು ಚುನಾವಣೆಗಿಂತ ಮುಂಚೆ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ. ಇವತ್ತು ಎಲ್ಲ ಸಮುದಾಯದ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. ನನ್ನ ಸಮುದಾಯಕ್ಕೆ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ಯಾರನ್ನೂ ₹1 ಕೇಳಲ್ಲ. ನಾನೇ ಹಾಸ್ಟೆಲ್ ಕಟ್ಟಿಸ್ತೀನಿ. ನಾನು ಕಟ್ಟಿಸ್ತೀನಿ ಅಣ್ಣ. ದೇವ್ರು ಕೊಟ್ಟಿದ್ದಾನೆ, ಭಗವಂತ ಚೆನ್ನಾಗಿಟ್ಟಿದ್ದಾನೆ. ನಾನು ಸಮುದಾಯದ ಮಕ್ಕಳಿಗೋಸ್ಕರ ನಾನೇನಾದರೂ ಖಂಡಿತವಾಗೂ ಮಾಡ್ತೀನಿ. ಒಂದು ರಾಜಕಾರಣದಲ್ಲಿ ಯಾರೆಲ್ಲಾದರೂ ಬೆಳೀಲಿ, ಅವ್ರವ್ರ ಆದರ್ಶಗಳು. ಆದರೆ ನಾನು ಹೇಳೋದೇನೆಂದರೆ, ಸಮುದಾಯದ ವಿಚಾರಕ್ಕೆ ಬಂದಾಗ, ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದಾಗ, 2A ವಿಚಾರಕ್ಕೆ ಬಂದಾಗ, ಒಂದು ಬ್ಯಾಕ್ವರ್ಡ್ MLAಗಳದ್ದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ರಣ್ಣ ಒಂದು 2 ತಿಂಗಳಿಂದ. ಅವತ್ತು ಈ ಕೇಳಿದ್ರು OBCದು ಎಲ್ಲ MLAಗಳು ಮೀಟಿಂಗ್ ಮಾಡಿ. ನಾನು ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು ಎದ್ದು ಮುಖ್ಯಮಂತ್ರಿಗಳಿಗೆ ಒಂದು 10 ನಿಮಿಷ ಎಕ್ಸ್ಪ್ಲೈನ್ ಮಾಡಿದೆ. ಸರ್, ನಮ್ಮ ಕಮ್ಯುನಿಟಿಗೆ 2A ಬೇಕು ಸರ್. ನಿಮಗೆ ಎಷ್ಟು ಜನಕ್ಕೆ ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾವು 41,000 ಇದ್ದೀವಿ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 41,000 ಇದ್ದೀವಿ ಅನ್ನೋದು ನನಗೆ ಅಧಿಕಾರಿಗಳಿಂದ ಗೊತ್ತಾಗಿರೋ ಮಾಹಿತಿ. 41,000 ಇದೆ ಬರೀ ತಾಲೂಕಲ್ಲಿ. ಇನ್ನು ಜಿಲ್ಲೆಯಲ್ಲಿ ಭಾಳಷ್ಟಿದೆ. ಅಂದರೆ ಇಷ್ಟು ರೆಪ್ರೆಸೆಂಟ್ ಮಾಡೋ ಸಮುದಾಯಕ್ಕೆ 2A ಅವಶ್ಯಕತೆ ಇದೆ. ಸ್ಟೇಟಲ್ಲೆಲ್ಲ ಹೋದರೆ ನಾವು 45-50 ಲಕ್ಷ ದಾಟ್ತೀವಿ ಈಗಿರೋ ಮಾಹಿತಿ ಪ್ರಕಾರ. ಅಷ್ಟೇ ಅಲ್ಲ, ಇಲ್ಲಿ ತೆಲಂಗಾಣ, ಆಂಧ್ರ, ಕೇರಳ, ತಮಿಳುನಾಡಲ್ಲಿ, ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಮುದಾಯ ನಮ್ಮದು. ಇದು ಯಾರು ಮರ್ತೋಗ್ಬಾರ್ದು ನೀವು. ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಅತಿ ದೊಡ್ಡ ಸಮುದಾಯ ನಮ್ಮದು. ಪವನ್ ಕಲ್ಯಾಣ್ ಎಲ್ಲೆಲ್ಲಿ ನಿಂತಿದ್ರು ಅಷ್ಟೂ ಗೆಲ್ತಾರೆ. ಅದು ಸಮುದಾಯದ ಶಕ್ತಿ. ಅದು ಅವ್ರು ಎಲ್ಲೆಲ್ಲಿ ಅಂದ್ರೆ ಸಮುದಾಯ ಜೊತೆಯಲ್ಲಿದ್ದರೆ ಪ್ರತಿಯೊಬ್ಬರಿಗೂ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ. ಅಣ್ಣ, ನೀವೆಲ್ಲಾದರೂ ಇರಿ ಅಣ್ಣ. ನಾನು ಹೇಳೋದು, ಈ ಸಮುದಾಯದ ನಿಮ್ಮ ರಕ್ತ ನಾನು. ನಿಮ್ಮ ಋಣ ನಾನು ತೀರ್ಸೋಕ್ಕಾಗಲ್ಲ, ಅದಂತೂ ಹೇಳಬಲ್ಲೆ. ಆದರೆ ನಾನು 87,000 ಮತಗಳನ್ನ ತಗೊಂಡು ವಿಧಾನಸೌಧಕ್ಕೆ ಹೋಗ್ತೀನಿ ಅಂದರೆ ನೀವೆಲ್ಲ ಒಂದಾಗದೆ ಮಾತ್ರ ಇದು ಸಾಧ್ಯ ಇಲ್ಲ, ಅದಂತೂ ನಾನು ಹೇಳಬಲ್ಲೆ. ನೀವೆಲ್ಲಿದ್ರೋ, ಎಲ್ಲಿ ಗುರುತಿಸ್ಕೊಂಡಿದ್ರೋ, ಬೂತ್ ಮುಂದೆ ಹೋದಾಗ ನಿಮ್ಮ ಬೆರಳು ಎಲ್ಲೋಯ್ತು ಅಂತ ನನಗೆ ಗೊತ್ತಣ. ಅದಕ್ಕೆ ನಾನು ವಿಧಾನಸೌಧಕ್ಕೆ ಹೋದೆ. ಅದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪಕ್ಷಾತೀತವಾಗಿ. ಸಮುದಾಯದ ಋಣ ನನ್ನ ಮೇಲೆ ಇದೆ. ನಾನು ನೋಡಿ, ಆಸ್ತಿ ಅಂತಸ್ತು 40-60 ಸೈಟ್ ಮಾಡೋದು ನನಗೇನು ಗೊತ್ತಿಲ್ಲ ಅಂತಲ್ಲ. 10 ಆಂಬುಲೆನ್ಸ್ ಹಾಕಿ ಇವತ್ತಿಗೆ 5,300 ಜನ ಕಾಪಾಡಿದ್ದೀನಿ.
ಆಂಬುಲೆನ್ಸಲ್ಲಿ ಯಾರನ್ನೂ ನಾವು ಜಾತಿ ಕೇಳಿಲ್ಲ. ಇದು ನಿಮ್ಮ ಸಮುದಾಯದ ಹುಡುಗನ ಕೊಡುಗೆ. ತಮ್ಮ ಮಾಹಿತಿಗಿರಲಿ, 5300 ಜನದಲ್ಲಿ 4150 ಜನಕ್ಕೂ ಹೆಚ್ಚು SC/ST ಸಮುದಾಯದವ್ರನ್ನ ಬೆಂಗಳೂರು ಹಾಸ್ಪಿಟ್ಲ್ಗೆ ನಾವು ಇನ್ ಟೈಮಿಗೆ ಕರ್ಕೊಂಡೋಗಿ ಬಿಟ್ಟಿದ್ದೀವಿ. ₹1 ಕೇಳಿಲ್ಲ, ಟಿಪ್ಸು ಕೇಳಿಲ್ಲ. ನಿಮ್ಮ ಸಮುದಾಯದ ಹುಡುಗ ಇವತ್ತು ಸಮಾಜಕ್ಕೆ ಕೊಡ್ತಿರೋ ಕೊಡುಗೆ ಇದು. ನಾನು ಹೇಳೋದಿಷ್ಟೇ ಅಣ್ಣ, 2A ನಮ್ದೊಂದು ಬೇಡಿಕೆ ಇದೆ. ಈಗ ನಮ್ಗಿಲ್ಲೊಂದು ಜಾಗ ಕೊಟ್ಟಿದ್ದಾರೆ ಸರ್ಕಾರದವರು. ಈಗಾಗಲೇ ಸರ್ಕಾರದಿಂದ 50 ಲಕ್ಷ ಬಂದಿದೆ ಅಣ್ಣ. 50 ಲಕ್ಷದಲ್ಲಿ ನಾವು ಚೌಲ್ಟ್ರಿ ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ಬೋದು, ಆದರೆ 50 ಲಕ್ಷ ಕಡಿಮೆ ಆಗುತ್ತೆ. ನಾನು ಅದಕ್ಕೆ ಇನ್ನೊಂದು 2-3 ಕೋಟಿ ಸರ್ಕಾರದಲ್ಲಿ ತಂದು ಒಂದೇ ಸಲ ಸ್ಟಾರ್ಟ್ ಮಾಡೋಣ, ಹಿರಿಯರ ಆಶೀರ್ವಾದ ಎಲ್ಲ ತಗೊಂಡು. ಮತ್ತು ನಮ್ಮ ಮುಖಂಡರು ಎಲ್ಲ ಪಕ್ಷದಲ್ಲಿರೋರು, ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನನಗೆ ಬೇಕು. 50 ವರ್ಷ ಆದಮೇಲೆ ಒಂದು ಅವಕಾಶ ಬಂದಿದೆ. 50 ವರ್ಷ ಆದಮೇಲೆ ನನಗೆ ಈಗಲೂ ಮುನ್ಸಿಪಲ್ ಕಾಲೇಜ್ ನೋಡಿದಾಗೆಲ್ಲ CV ವೆಂಕಟರಪ್ಪನವ್ರಿಗೆ ಜ್ಞಾಪಕ ಬರ್ತಾರೆ. ಅವ್ರು ಇವತ್ತಿಲ್ಲ. ನಾನಂತೂ ಹೇಳ್ತೀನಿ, ತಾವೆಲ್ಲ ಹೆಂಗೆ ಯೋಚನೆ ಮಾಡ್ತೀರಲ್ಲ ಗೊತ್ತಿಲ್ಲ, CV ವೆಂಕಟರಪ್ಪನವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಬಯಸೋ ಹುಡುಗಾಣ ನಾನು. ಆ ಕುಟುಂಬಕ್ಕೆ ನನ್ನ ಕನಸಲ್ಲಿ ಕೂಡ ನಾನು ಕೆಟ್ಟದ್ದು ಬಯಸಲ್ಲ. ಅದಕ್ಕೆ 2 ವರ್ಷದ ನನ್ನ ಆಡಳಿತನೇ ಸಾಕ್ಷಿ. ಆ ಕುಟುಂಬ ಚೆನ್ನಾಗಿರಬೇಕು. ಈಗ ನಾನೊಂದು ಲೈಬ್ರರಿ ಮಾಡಿಸ್ತಿದ್ದೀನಿ ಡಿಗ್ರಿ ಕಾಲೇಜಲ್ಲಿ. 6 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ತಿದ್ದೀನಿ. ಅಲ್ಲೊಂದು ಡುಪ್ಲೆಕ್ಸ್ ಲೈಬ್ರರಿ ಮಾಡ್ತಿದ್ದೀನಿ. ನಾನು ಆ ಲೈಬ್ರರಿಗೆ CVV ಗ್ರಂಥಾಲಯ ಅಂತ ನಾಮಕರಣ ಮಾಡ್ತೀನಿ. ನಾನು ಅವ್ರಿಗೆ ಕೊಡೋ ಕೊಡುಗೆ. ಮತ್ತು ನಗರದ ಪ್ರಮುಖ ರಸ್ತೆಗೆ ಅವ್ರ ಹೆಸರಿಡಬೇಕು ಅಂತಿದೆ. ಖಂಡಿತವಾಗೂ ಇವತ್ತಲ್ಲ ನಾಳೆ ಆ ಹೆಸರಿಡ್ತೀವಿ. ಈಗ ನಾನು ನಿಮಗೆಲ್ಲ ಹೇಳೋಕ್ಕೆ ಇಷ್ಟಪಡೋದಣ್ಣ, ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಸರಸ್ವತಿ ಒಲಿದ್ರೇ ಲಕ್ಷ್ಮೀದೇವಿ ಬರೋದು. ಸರಸ್ವತಿ ಇದ್ದರೆ ಲಕ್ಷ್ಮೀದೇವಿ ಒಲಿತಾಳೆ. ಸರಸ್ವತಿ ಲಕ್ಷ್ಮೀದೇವಿ ಇದ್ದರೆ ಯಾವುದಕ್ಕೂ ಮಕ್ಕಳಿಗೆ ಹೇಳ್ಕೊಡಿ, ಧೈರ್ಯವಾಗಿರೋಕ್ಕೆ ಹೇಳ್ಕೊಡಿ. ನಾನು ಹೇಳೋದಿಷ್ಟೇ, ಕೈವಾರ ತಾತೆಯದು 1000 ವಚನ ಇದೆ. ಒಂದು ವಚನ ಪ್ರತಿ ಸಲ ಅವ್ರು ಹೇಳೋದು ಧೈರ್ಯದ ಬಗ್ಗೆನೇ. ನಿಮ್ಮ ಮಕ್ಕಳು ಏನಾದರೂ ನಾನು ಡಾಕ್ಟರ್ ಆಗ್ತೀನಿ ಅಂದರೆ ಅವ್ರನ್ನ ಹಾಕಕ್ಕೆ ಬಿಡಿ. ಫೇಲ್ ಅయ్యి ఇంటికి వచ్చినా పర్వాలే. ఇంజనీర్ చేస్తాను అంటే శేషకిడి ఫెయిల్ అయ్యి వచ్చినా పర్వాలే. ఒక బిజినెస్ చేస్తాను అంటే ఒక 5-10 లక్షల బండవాళ్ళు మీ ఫెయిల్ అయ్యి వచ్చినా పర్వాలే. ఏమన్నా గెలిస్తే మాత్రం కోట్లు సంపాదించేస్తాడు. ఇది మర్చిపోవద్దండ. ನಾನು ಇವತ್ತು ನಮ್ಮ ಅಜ್ಜಿ ರತ್ನಮ್ಮನ ಜ್ಞಾಪಕ ಮಾಡ್ಕೋಬೇಕು. ನಮ್ಮ ಅಜ್ಜಿ, ಅವ್ರ ಕ್ಯಾನ್ಸರ್ ಇತ್ತು. ನಮ್ಮ ಅಜ್ಜಿ ಎಲ್ಲರೂ ನಾನು ಎಲೆಕ್ಷನ್ಗೆ ನಿಂತ್ಕೊಳ್ಳ ಬೇಡವ ಅಂತ ಗೊಂದಲ ಇದ್ದರೆ, ನಮ್ಮ ಅಜ್ಜಿ ಅವ್ರ ಕ್ಯಾನ್ಸರ್ ಇತ್ತು, ಲಾಸ್ಟ್ ಸ್ಟೇಜು. ನಮ್ಮ ಅಜ್ಜಿ ಹೇಳ್ತಾರೆ, ರೈ అయ్యింది అయిపోనరా, గెలిస్తే MLA అవుతావు, లేకుంటే ఏముంది పాగొట్టుకోలేదు, నువ్వు పోరా ಅಂತ ನಮ್ಮ ಅಜ್ಜಿ ಧೈರ್ಯವಾಗಿ ಹೇಳಿದ್ರು. ನಾನು ಪ್ರಮಾಣ ವಚನ ಸ್ವೀಕರಿಸೋವರೆಗೂ ಇತ್ತು. ಅದರ ಮಾರನೇ ದಿನ ಆಕೆ ತೀರೋದ್ಲು. ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ರು, ಪೋ ಐತೆ ಕಾನಿ ಪೋತೆ ಪೋನಿ ಅಂತ. ನಾನು ಹೇಳೋದು ನಿಮಗಿಷ್ಟೇ, ನಿಮ್ಮ ಮಕ್ಳು ಏನಾದರೂ ಒಂದು ಕೌನ್ಸಿಲರ್ ನಿಲ್ತಾರ, ನಿಲ್ಲಕ್ಕೆ ಬಿಡಿ. సోలిపోతే అంతే పాయ. మెంబర్కి వేస్తారా ఏషకిడండా, మాటకు మిస్తే మర్యాద పోతుంది ఉంది అని ఎవడన్నా చెప్పిండేదే. ఊరూరికి లేనివన్నీ ఊహించుకోకూడదు జీవితాల్లో. ఏమన్నా మాట్లాడితే అయ్యో ఎలక్షన్కి వేస్తే మర్యాద పోతుంది ఉంది అని ఎవడు చెప్పినాడు మనకి. ఊరికే లేనివన్నీ ఉంది అనుకొని పోయింది అనుకునేది. ఒక 100 జనం నడితే బడాప్న ఏమన్నా బీ ఫార్మ్ యాడ్ ఇస్తారు నీకే. నేను ఊరికే చెప్తాను మీకే, ఈ 100 జనం మాట నేను నిన్నింటే ఈ పొద్దు మోస్ట్లీ MLA కాకుంటే స్టేజ్కి కుదరలేదో తెలియదు. కూస్తాండ్లే అంత లెవెల్ అంతా నాకు ఉంటాండ్లే. ఆ బయటలో ఏడన్నా కూకుందాడ కూస్తా, ఆ బయటలో కూకొని ఆడ 2 పలావ్ తినుకొని వెళ్ళిపోతాను కదా. ఆ పొద్దు చెప్పురే ఇంత జనం అయ్యలదు అంటే ఒట్లా ఏమో అవుతుందిరా. తిరిగి బీ ఫార్మ్ ఎత్తుకొస్తే వా తమాషే. ఎక్కడ మాట నువ్వు ఎక్కడ నేను అనుకోండా. పవన్ కళ్యాణ్ 10 ఏళ్ళ కాశ DCM కాలేదేమే. నేను 5 ఏళ్ళ అజ్ఞాతవాసం అనుభవిస్తే ఇవుడు ఇట్లా అని తెలిసింటే నేను బీఫామ్ ఎత్తుకున్నా. ఇట్లా అయిపోతుంది అని తెలీదు. ನನ್ನನ್ನು ಎಷ್ಟೇ ವಿಮರ್ಶೆ ಬಂದರೂ ತಟ್ಕೊತೀನಿ. ನನಗೊಂದು ಭರವಸೆ ಇದೆ, ಈ ರಕ್ತ ಒಂದಲ್ಲ ಒಂದು ದಿನ ಬಲಿಜ ಸಮುದಾಯದ ಯುವಕರು ಈ ರಾಜ್ಯ ನಡೆಸ್ತಾರೆ. ಬರೆದಿಟ್ಕೊಳ್ಳಿ. ಈ ಬಲಿಜ ರಕ್ತದಲ್ಲಿ ಹುಟ್ಟಿರೋ ಹುಡುಗ ಅದು ಯಾರು ಅಂತ ಗೊತ್ತಿಲ್ಲ ನನಗೆ. ನನ್ನ ಅನ್ಕೋದಂಡ್ರಪ್ಪ ತಿರುಗಿ ತೊಕ್ಕೇಸ್ತಾರೋ ಯಾಡ ನನ್ನಂದೇ ಡೈಲಾಗ್ చెప్పిದ್ದೆ. ಬಲಿಜ ಸಮುದಾಯದಲ್ಲಿ ಹುಟ್ಟಿರೋ ಯಾವುದೋ ಒಬ್ಬ ಯುವಕ
ಈ ರಾಜ್ಯ ನಡೆಸ್ತಾನೆ, ನನಗೆ ನಂಬಿಕೆ ಇದೆ. ಅದು ಯಾರು ಬೇಕಾದ್ರೂ ಆಗ್ಬೋದು, ನೀವಾಗ್ಬೋದು, ನಿಮ್ಮ ಮಗ ಆಗ್ಬೋದು, ನಿಮ್ಮ ಮೊಮ್ಮಗ ಆಗ್ಬೋದು. ಆ ನಂಬಿಕೆ ಅಂತೂ ಇಡಿ, ಅದು ತಾತಯ್ಯಗಾರ ತಾಕತ್ತು. ನಾನು ನಮ್ಮ ಶ್ರೀಕೃಷ್ಣ ದೇವರಾಯರು ಆಶೀರ್ವಾದ, ತಾತಯ್ಯಗಾರ ಆಶೀರ್ವಾದ, ನಮ್ಮ ಸಮುದಾಯಕ್ಕೆ ತುಂಬ ಜನ ಹಿರಿಯರ ಕೊಡುಗೆ ಇದೆ. ನಾವೆಲ್ಲ ಒಗ್ಗಟ್ಟಾಗಿಲ್ಲ ಅಂದರೆ ಏನೂ ಅಚೀವ್ ಮಾಡೋಕ್ಕಾಗಲ್ಲ ಸರ್.